ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಸ್ಟಾಪ್. ಈ ರಾತ್ರಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಬಹುಶಃ ಸಾಯಿಬಾಬಾ ಈ ಮಾತನ್ನು ನಿನಗಾಗಿಯೇ ಕಳಿಸಿದ್ದಿರಬಹುದು. ಈ ಕ್ಷಣ ನೀನು ತುಂಬ ನೋವಿನಲ್ಲಿ ಇದ್ದೀಯಾ? ಯಾರಿಗೂ ಹೇಳಲಾಗದೆ ಮೌನವಾಗಿ ಅಳುತ್ತಿದ್ದೀಯಾ? ಹಾಗಾದರೆ ದಯವಿಟ್ಟು ಕೊನೆಯವರೆಗೂ ನೋಡಿ ಮಗು. ಯಾಕಂದರೆ ಈ ರಾತ್ರಿ ನಿನ್ನ ಜೀವನ ಬದಲಾಯಿಸುವ ಒಂದು ಮಾತು ಈ ವಿಡಿಯೋದಲ್ಲಿ ಇರಬಹುದು. ಸಾಯಿ, ನನಗೆ ಇನ್ನೂ ಶಕ್ತಿ ಇಲ್ಲ ಅಂತ ಅಳುವವರಿಗಾಗಿ ಈ ಸಂದೇಶ. ಈ ವಿಡಿಯೋ ಶುರು ಮಾಡುವ ಮೊದಲು ಒಮ್ಮೆ ಹೃದಯದಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆಗೆ ತಲುಪಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೃದಯ ಸ್ಪರ್ಶಿಸುವ ಸಾಯಿ ಮಾತುಗಳಿಗಾಗಿ. ಈ ರಾತ್ರಿ ನಿದ್ರೆ ಹೋಗುವ ಮುನ್ನ ಒಂದು ಕ್ಷಣ ಶಾಂತವಾಗಿ ಕಣ್ಣು ಮುಚ್ಚು ಮಗು. ನಿನ್ನ ಹೃದಯದಲ್ಲಿ ಎಷ್ಟು ನೋವಿದ್ದರೂ, ಎಷ್ಟು ಜನ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ದೂರ ನಡೆದರೂ, ಒಬ್ಬರು ಮಾತ್ರ ನಿನ್ನ ಜೊತೆ ಇದ್ದಾರೆ. ಅವರು ನಮ್ಮ ಸಾಯಿ ಬಾಬಾ. ನೀನು ಯಾರಿಗೂ ಹೇಳದ ಕಣ್ಣೀರನ್ನು ಬಾಬಾ ನೋಡುತ್ತಿದ್ದಾರೆ. ರಾತ್ರಿ ಎಲ್ಲರೂ ನಿದ್ರೆ ಹೋದ ಮೇಲೆ ನೀನು ಮೌನವಾಗಿ ಹೇಳುವುದನ್ನು ಬಾಬಾ ಕೇಳಿದ್ದಾರೆ. ನಿನ್ನ ಮನಸ್ಸಿನ ಒಳಗಿನ ಭಯ, ನಿನ್ನ ಬದುಕಿನ ಕಷ್ಟ, ನಿನ್ನ ಕುಟುಂಬದ ಚಿಂತೆ ಎಲ್ಲವನ್ನು ಬಾಬಾ ತಿಳಿದಿದ್ದಾರೆ ಮಗು. ಕೆಲವೊಮ್ಮೆ ಜೀವನದಲ್ಲಿ ನನ್ನ ಜೊತೆ ಯಾಕೆ ಹೀಗೆ ಆಗುತ್ತಿದೆ ಅನಿಸಬಹುದು. ಆದರೆ ನೆನಪಿರಲಿ, ಸಾಯಿಬಾಬಾ ಯಾರನ್ನೂ ಕಾರಣವಿಲ್ಲದೆ ಪರೀಕ್ಷೆ ಮಾಡುವುದಿಲ್ಲ. ಇಂದು ನೀನು ಕಷ್ಟದಲ್ಲಿದ್ದರೆ ನಾಳೆ ಅದೇ ಕಷ್ಟ ನಿನ್ನ ಶಕ್ತಿಯಾಗುತ್ತದೆ. ಇಂದು ನೀನು ಅಳುತ್ತಿದ್ದರೆ ನಾಳೆ ಅದೇ ಕಣ್ಣೀರು ಸಂತೋಷದ ನಗುವಾಗುತ್ತದೆ. ಈ ರಾತ್ರಿ ಬಾಬಾ ನಿನಗೆ ಒಂದು ಮಾತು ಹೇಳುತ್ತಾರೆ. ಭಯಪಡಬೇಡ ಮಗು, ನಾನಿದ್ದೇನೆ. ನಿನ್ನ ಕೈ ಬಿಡುವುದಿಲ್ಲ. ನಿನ್ನ ಹೃದಯ ತುಂಬ ಒಳ್ಳೆಯದು. ಅದಕ್ಕಾಗಿ ನೀನು ಬೇಗ ನೋವು ಅನುಭವಿಸುತ್ತೀಯ. ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅನ್ನೋ ಮನಸ್ಸು ನಿನಗಿದೆ. ಆದರೆ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರಿಂದ ದುಃಖ ಪಡಬೇಡ. ಬಾಬಾ ನೋಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ತಡವಾಗುತ್ತಿದೆ ಅಷ್ಟೇ, ಆದರೆ ಒಳ್ಳೆಯದೇ ಬರುತ್ತದೆ. ಈ ರಾತ್ರಿ ಯಾರಾದರೂ ತುಂಬ ಒಂಟಿತನದಲ್ಲಿ ಇದ್ದರೆ ಈ ಸಂದೇಶ ಅವರ ಹೃದಯಕ್ಕೆ ತಲುಪಲಿ. ಯಾರಾದರೂ ಮನಸ್ಸಿನಲ್ಲಿ ಸೋತು ಹೋಗಿದ್ದರೆ ಬಾಬಾ ಅವರೊಳಗೆ ಮತ್ತೆ ನಂಬಿಕೆ ತುಂಬಲಿ. ಯಾರಾದರೂ ಹಣದ ಕಷ್ಟದಲ್ಲಿ ಇದ್ದರೆ ಬಾಬಾ ಅವರ ಮನೆಗೆ ಆಶೀರ್ವಾದ ಕಳಿಸಲಿ. ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಕಷ್ಟಪಟ್ಟರೆ ಬಾಬಾ ಅವರ ನೋವು ಕಡಿಮೆ ಮಾಡಲಿ. ಈ ರಾತ್ರಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಬಾಬಾ ನಿನ್ನನ್ನು ಇಲ್ಲಿ ಕರೆತಂದಿದ್ದಾರೆ. ಒಂದು ಸಣ್ಣ ಪ್ರಾರ್ಥನೆ ಮಾಡು. ಸಾಯಿ, ನನ್ನ ಜೀವನದ ದಾರಿ ನಿನಗೆ ಗೊತ್ತು. ನನ್ನ ಮನಸ್ಸಿನ ನೋವು ನಿನಗೆ ಗೊತ್ತು. ನಾನು ಕುಗ್ಗಿದಾಗ ನನ್ನನ್ನು ಹಿಡಿದುಕೋ. ನಾನು ಅಳುವಾಗ ನನ್ನ ಜೊತೆ ಇರು. ನನ್ನ ಕುಟುಂಬವನ್ನು ಕಾಪಾಡು ಬಾಬಾ. ನೀನು ಈಗ ಕೇಳುತ್ತಿರುವ ಈ ಮಾತುಗಳು ಬಹುಶಃ ನಿನ್ನ ಮನಸ್ಸಿಗೆ ಔಷಧಿಯಾಗಬಹುದು. ಈ ರಾತ್ರಿ ನಿದ್ರೆ ಹೋಗುವ ಮುನ್ನ ಒಮ್ಮೆ ಓಂ ಸಾಯಿರಾಮ್ ಎಂದು ಹೇಳು. ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ನಿನ್ನ ಆತ್ಮಕ್ಕೆ ಧೈರ್ಯ ಬರುತ್ತದೆ. ಕೆಲವರು ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ಸಾಯಿಬಾಬಾ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ ಮಗು. ಬಾಬಾ ನಿನ್ನ ಜೊತೆ ಇದ್ದಾರೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ, ಸಂತೋಷ, ಆರೋಗ್ಯ, ಹಣ, ಪ್ರೀತಿ ಎಲ್ಲವೂ ತುಂಬಲಿ ಎಂದು ಸಾಯಿ ಆಶೀರ್ವಾದ ಮಾಡಲಿ. ಈ ರಾತ್ರಿ ಯಾರು ನಿಜವಾಗಿಯೂ ಸಾಯಿಬಾಬಾ ಅವರನ್ನು ನಂಬುತ್ತಾರೆ ಅವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಬಾಬಾ ಆಶೀರ್ವಾದ ನಿಮ್ಮ ಮನೆಗೆ ತಲುಪಲಿ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿಯವರಿಗೂ ಶೇರ್ ಮಾಡಿ. ಇನ್ನಷ್ಟು ಸಾಯಿ ಆಶೀರ್ವಾದಗಳಾದ ಮಾತುಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ರಾತ್ರಿ ಒಂದು ಸತ್ಯ ಕೇಳು ಮಗು. ಕೆಲವೊಮ್ಮೆ ನಾವು ಹೊರಗೆ ನಗುತ್ತೇವೆ, ಆದರೆ ಒಳಗೆ ಸಂಪೂರ್ಣ ಮುರಿದು ಹೋಗಿರುತ್ತೇವೆ. ಜನರಿಗೆ ನಮ್ಮ ನಗು ಮಾತ್ರ ಕಾಣುತ್ತದೆ, ಆದರೆ ಪ್ರತಿದಿನ ರಾತ್ರಿ ತಲೆಯ ಮೇಲೆ ಹಾಸಿಗೆ ಹಾಕಿಕೊಂಡು ಮೌನವಾಗಿ ಅಳುವ ಕಣ್ಣೀರು ಯಾರಿಗೂ ಕಾಣುವುದಿಲ್ಲ. ನೀನು ಕೂಡ ಹೀಗೆ ಅನುಭವಿಸುತ್ತಿದ್ದೀಯಾ? ನನ್ನ ನೋವನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರಾ ಅಂತ ಈ ರಾತ್ರಿ ಸಾಯಿಬಾಬಾ ನಿನಗೆ ಹೇಳೋದು ಒಂದೇ ಮಾತು. ನಿನ್ನ ಕಣ್ಣೀರು ವ್ಯರ್ಥ ಆಗೋದಿಲ್ಲ ಮಗುವೆ. ನೀನು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಉತ್ತರ ಬರುತ್ತದೆ. ನೀನು ಕಳೆದುಕೊಂಡ ಪ್ರತಿಯೊಂದು ಸಂತೋಷಕ್ಕೂ ದೇವರು ಇನ್ನೂ ದೊಡ್ಡ ಸಂತೋಷ ಕೊಡುತ್ತಾರೆ. ಈಗ ನಿನ್ನ ಜೀವನ ಕತ್ತಲೆಯಂತೆ ಕಾಣಬಹುದು, ಆದರೆ ನೆನಪಿರಲಿ, ಅತಿ ಕತ್ತಲಾದ ರಾತ್ರಿ ನಂತರವೇ ಅತಿ ಸುಂದರವಾದ ಸೂರ್ಯೋದಯ ಬರುತ್ತದೆ. ಕೆಲವರು ನಿನ್ನನ್ನು ಬಳಸಿ ಹೋಗಿರಬಹುದು, ಕೆಲವರು ನಿನ್ನ ಹೃದಯ ಒಡೆದು ಹೋಗಿರಬಹುದು, ಆದರೆ ಅದರಿಂದ ನಿನ್ನ ಒಳ್ಳೆಯ ಮನಸ್ಸು ಬದಲಿಸಬೇಡ ಮಗುವೆ. ಯಾಕಂದರೆ ಒಳ್ಳೆಯ ಹೃದಯ ಇರುವವರನ್ನು ಸಾಯಿಬಾಬಾ ಎಂದಿಗೂ ಕೈ ಬಿಡುವುದಿಲ್ಲ. ಈ ರಾತ್ರಿ ನಿನ್ನ ಫೋನ್ ಹಿಡಿದು ಮೌನವಾಗಿ ಈ ವಿಡಿಯೋ ನೋಡುತ್ತಿರುವ ನೀನು ಬಹುಶಃ
ತುಂಬ ಕಷ್ಟದಲ್ಲಿರಬಹುದು. ಹಣದ ಸಮಸ್ಯೆ ಇರಬಹುದು, ಕುಟುಂಬದ ನೋವು ಇರಬಹುದು, ಒಂಟಿತನ ಇರಬಹುದು, ಅಥವಾ ಯಾರಾದರೂ ನೆನಪಾಗಿ ಮನಸ್ಸು ಒಡೆದಿರಬಹುದು. ಆದರೆ ಕೇಳು, ಸಾಯಿಬಾಬಾ ನಿನ್ನ ಜೀವನದಲ್ಲಿ ಇನ್ನೂ ಮುಗಿಯದ ಒಂದು ಸುಂದರ ಅಧ್ಯಾಯವನ್ನು ಬರೆದುಕೊಳ್ಳುತ್ತಿದ್ದಾರೆ. ಇವತ್ತು ನೀನು ಅಳುತ್ತಿದ್ದೀಯಾ, ನಾಳೆ ಅದೇ ನೀನು ಆ ದಿನ ಕಷ್ಟ ಇತ್ತು ಆದರೆ ಬಾಬಾ ನನ್ನನ್ನು ಉಳಿಸಿದರು ಅಂತ ಹೇಳುತ್ತೀಯಾ. ಈ ರಾತ್ರಿ ನಿದ್ರೆ ಹೋಗುವ ಮುನ್ನ ನಿನ್ನ ಹೃದಯದ ಮೇಲೆ ಕೈಯಿಟ್ಟು ಒಮ್ಮೆ ಹೀಗೆ ಹೇಳು, ಸಾಯಿ, ನಾನು ತುಂಬ ದಣಿದಿದ್ದೇನೆ, ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟಿಕೊಂಡಿದ್ದೇನೆ. ಆ ಒಂದು ನಂಬಿಕೆ ಸಾಕು ಮಗು. ಬಾಬಾ ನಿನ್ನ ಜೀವನವೇ ಬದಲಿಸಬಹುದು. ಈ ಮಾತು ನಿನ್ನ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ. ಬಾಬಾ ಆಶೀರ್ವಾದ ನಿನ್ನ ಮನೆಗೆ ತಲುಪಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕುಟುಂಬದ ಒಂದು ಭಾಗವಾಗಿ. ಈ ರಾತ್ರಿ ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳಬೇಕು ಮಗು. ಕೆಲವರು ಹೊರಗೆ ತುಂಬ ಬಲವಾಗಿ ಕಾಣುತ್ತಾರೆ, ಆದರೆ ಒಳಗೆ ಅವರು ಸಂಪೂರ್ಣ ಒಡೆದು ಹೋಗಿರುತ್ತಾರೆ. ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ನಗು ಹಿಂದೆ ಎಷ್ಟೋ ನೋವು ಮರೆಮಾಚಿರುತ್ತದೆ. ನೀನು ಕೂಡ ಕೆಲವೊಮ್ಮೆ ಎಲ್ಲರಿಗೂ ಧೈರ್ಯ ಕೊಟ್ಟು ಒಬ್ಬಳೇ ಇದ್ದಾಗ ಮೌನವಾಗಿ ಅಳುತ್ತೀಯಾ, ಒಬ್ಬನೇ ಇದ್ದಾಗ ಮೌನವಾಗಿ ಅಳುತ್ತೀಯಾ. ಈ ರಾತ್ರಿ ಸಾಯಿಬಾಬಾ ನಿನ್ನ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀನು ಯಾರಿಗೂ ಹೇಳದ ನೋವನ್ನು ಅವರು ಕೇಳುತ್ತಿದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮವರು ಅನಿಸಿಕೊಂಡವರು ಕೂಡ ದೂರ ಹೋಗುತ್ತಾರೆ. ನಾವು ತುಂಬ ಪ್ರೀತಿಸಿದವರೇ ನಮ್ಮ ಮನಸ್ಸಿಗೆ ಗಾಯ ಕೊಡುತ್ತಾರೆ. ಆದರೆ ಮಗುವೆ, ಜನರು ಬದಲಾದರೂ ಸಾಯಿಬಾಬಾ ಎಂದಿಗೂ ಬದಲಾಗೋದಿಲ್ಲ. ನೀನು 1000 ಬಾರಿ ಕುಗ್ಗಿದರೂ ಅವರು 1001 ಬಾರಿ ನಿನ್ನನ್ನು ಎಬ್ಬಿಸುತ್ತಾರೆ. ಈ ರಾತ್ರಿ ನೀನು ತುಂಬ ಒಂಟಿಯಾಗಿದ್ದರೆ ಒಮ್ಮೆ ಆಕಾಶದ ಕಡೆ ನೋಡು. ಅಲ್ಲಿ ಹೊಳೆಯುವ ಪ್ರತಿಯೊಂದು ನಕ್ಷತ್ರವು ನೀನು ಒಬ್ಬನೇ ಅಲ್ಲ ಅಂತ ಹೇಳುತ್ತಿವೆ. ಬಾಬಾ ನಿನ್ನ ಜೀವನದಲ್ಲಿ ತಡ ಮಾಡುತ್ತಿದ್ದಾರೆ ಅಷ್ಟೇ, ಆದರೆ ತಪ್ಪು ಮಾಡುತ್ತಿಲ್ಲ. ಇವತ್ತು ನಿನ್ನ ಕೈ ಖಾಲಿಯಾಗಿರಬಹುದು, ಆದರೆ ನಾಳೆ ನಿನ್ನ ಮನೆ ಆಶೀರ್ವಾದದಿಂದ ತುಂಬಬಹುದು. ಇವತ್ತು ನಿನ್ನ ಹೃದಯ ಮುರಿದಿರಬಹುದು, ಆದರೆ ನಾಳೆ ಅದೇ ಹೃದಯ ಮತ್ತೆ ಸಂತೋಷದಿಂದ ನಗಬಹುದು. ಈ ರಾತ್ರಿ ಯಾರಾದರೂ ಈ ವಿಡಿಯೋ ನೋಡುತ್ತಾ ಅಳುತ್ತಿದ್ದರೆ ಅವರಿಗೆ ಒಂದು ಮಾತು ಹೇಳಬೇಕು, ದಯವಿಟ್ಟು ಸೋಲಬೇಡಿ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ, ನಿನ್ನ ಕತೆ ಇನ್ನೂ ಉಳಿದಿದೆ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಕ್ಷಣವನ್ನು ತಯಾರಿಸುತ್ತಿದ್ದಾರೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನೀನು ಕಾಯುತ್ತಿದ್ದ ಸಂತೋಷ ನಿನ್ನ ಬಾಗಿಲು ತಟ್ಟಬಹುದು. ಈ ರಾತ್ರಿ ನಿದ್ರೆ ಹೋಗುವ ಮುನ್ನ ಒಮ್ಮೆ ಕಣ್ಣು ಮುಚ್ಚಿ ಹೀಗೆ ಹೇಳು, ಸಾಯಿ, ನನ್ನ ಬಳಿ ಈಗ ಶಕ್ತಿ ಇಲ್ಲ, ಆದರೆ ನಿನ್ನ ಮೇಲೆ ನಂಬಿಕೆ ಇದೆ. ನನ್ನ ಜೀವನವನ್ನು ನೀನೇ ನಡೆಸು. ಆ ಪ್ರಾರ್ಥನೆ ಖಾಲಿ ಹೋಗೋದಿಲ್ಲ ಮಗುವೆ. ಈ ಮಾತು ನಿನ್ನ ಹೃದಯಕ್ಕೆ ತಟ್ಟಿದರೆ ಕಾಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಬಾಬಾ ಆಶೀರ್ವಾದ ನಿಮ್ಮ ಮನೆಗೆ ತಲುಪಲಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕುಟುಂಬದ ಒಂದು ಭಾಗವಾಗಿ. ಈ ರಾತ್ರಿ ನಿನ್ನ ಹೃದಯದ ಒಳಗೆ ಮರೆತಿರುವ ನೋವಿಗೆ ಸಾಯಿಬಾಬಾ ಉತ್ತರ ಕೊಡುತ್ತಿದ್ದಾರೆ. ಕೆಲವೊಮ್ಮೆ ನಾವು ಯಾರಿಗೂ ನೋವು ಕೊಡದೇ ಇದ್ದರೂ ಜೀವನ ಮಾತ್ರ ನಮಗೆ ತುಂಬ ನೋವು ಕೊಡುತ್ತದೆ. ನಾವು ಎಲ್ಲರಿಗೂ ಒಳ್ಳೆಯದು ಬಯಸುತ್ತೇವೆ, ಆದರೆ ನಮ್ಮ ಒಳ್ಳೆಯ ಮನಸ್ಸನ್ನೇ ಕೆಲವರು ದುರ್ಬಲತೆ ಅಂತ ಭಾವಿಸುತ್ತಾರೆ. ಹೃದಯಪೂರ್ವಕವಾಗಿ ಪ್ರೀತಿಸಿ ಕಳೆದುಕೊಂಡವರಿರಬಹುದು, ಅಥವಾ ತುಂಬ ನಂಬಿದವರು ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿರಬಹುದು. ಆ ನೋವು ಎಷ್ಟು ಆಳವಾಗಿರುತ್ತೆ ಗೊತ್ತಾ? ರಾತ್ರಿ ನಿದ್ರೆ ಬರುವುದಿಲ್ಲ, ಮನಸ್ಸು ಮೌನವಾಗಿ ಹೇಳುತ್ತಿರುತ್ತದೆ, ಆದರೂ ಹೊರಗೆ ನಾನು ಚೆನ್ನಾಗಿದ್ದೀನಿ ಅಂತ ನಗಬೇಕು. ಈ ರಾತ್ರಿ ಸಾಯಿಬಾಬಾ ನಿನ್ನ ಬಳಿ ಕುಳಿತು ಹೇಳುತ್ತಾರೆ, ಮಗುವೆ, ನೀನು ತುಂಬ ಸಹಿಸಿದ್ದೀಯಾ, ಇನ್ನು ನಿನ್ನ ಕಣ್ಣೀರಿಗೆ ಅಂತ್ಯ ಬರುತ್ತದೆ. ನಿನ್ನ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ತಡಕ್ಕೂ ಒಂದು ದೊಡ್ಡ ಕಾರಣ ಇದೆ. ಬಹುಶಃ ಬಾಬಾ ನೀನು ಕೇಳಿದಕ್ಕಿಂತ ದೊಡ್ಡ ಸಂತೋಷವನ್ನು ತಯಾರಿಸುತ್ತಿರಬಹುದು. ಈಗ ನೀನು ಕತ್ತಲೆ ದಾರಿಯಲ್ಲಿ ನಡೆಯುತ್ತಿರುವಂತೆ ಕಾಣಬಹುದು, ಆದರೆ ನಿನ್ನ ಮುಂದೆ ಬಾಬಾ ದೀಪ ಹಿಡಿದು ನಿಂತಿದ್ದಾರೆ. ನೀನು ಕುಗ್ಗಿದಾಗ ಇನ್ನು ನನಗೆ ಆಗಲ್ಲ ಅಂತ ಅಳುವಾಗ ಅದೇ ಕ್ಷಣದಲ್ಲಿ ಬಾಬಾ ನಿನ್ನ ಭುಜದ ಮೇಲೆ ಕೈಯಿಟ್ಟು ನಾನಿದ್ದೀನಿ ಮಗುವೆ ಅಂತ ಹೇಳುತ್ತಾರೆ. ಈ ರಾತ್ರಿ ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ? ಹಾಗಾದರೆ ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಎಲ್ಲ ನೋವನ್ನು ಬಾಬಾ ಅವರ ಪಾದದ ಬಳಿ ಇಟ್ಟಿಬಿಡು. ಯಾಕಂದರೆ ನೀನು ಒಬ್ಬಳೇ ಹೊತ್ತುಕೊಳ್ಳಲು ತುಂಬ ಕಷ್ಟಪಟ್ಟಿದ್ದೀಯಾ. ಇವತ್ತು ನೀನು ಮೌನವಾಗಿ ಅಳುತ್ತಿದ್ದೀಯಾ, ಆದರೆ ನಾಳೆ ಅದೇ ನೀನು ಸಂತೋಷದಿಂದ ನಗುತ್ತಾ, ಸಾಯಿಬಾಬಾ
ನನ್ನನ್ನು ಬಿಡಲಿಲ್ಲ ಅಂತ ಹೇಳುತ್ತೀಯಾ? ಈ ರಾತ್ರಿ ಯಾರಾದರೂ ಬದುಕಿನಿಂದ ಸೋತು ಹೋಗಿದ್ದರೆ ದಯವಿಟ್ಟು ಈ ಮಾತು ನೆನಪಿಡಿ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಜೀವನದಲ್ಲಿ ಇನ್ನೂ ಅದ್ಭುತಗಳು ಬರಬೇಕಿವೆ. ನಿನ್ನ ಮನೆಗೆ ಇನ್ನೂ ಸಂತೋಷ ಬರಬೇಕಿದೆ. ನಿನ್ನ ಹೃದಯ ಇನ್ನೂ ನಗಬೇಕಿದೆ. ಈ ರಾತ್ರಿ ಮಲಗುವ ಮುನ್ನ ಒಮ್ಮೆ ನಿಧಾನವಾಗಿ ಹೀಗೆ ಹೇಳು, ಓಂ ಸಾಯಿರಾಮ್, ನನ್ನ ಕೈ ಬಿಡಬೇಡ ಬಾಬಾ. ಆ ಪ್ರಾರ್ಥನೆ ಆಕಾಶಕ್ಕೆ ಹೋಗಿ ಬಾಬಾ ಹೃದಯ ತಲುಪುತ್ತದೆ ಮಗುವೆ. ಈ ಮಾತು ನಿನ್ನ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಬಾಬಾ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ತಲುಪಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಾಯಿ ಕುಟುಂಬದ ಭಾಗವಾಗಿ. ಈ ರಾತ್ರಿ ಸಾಯಿಬಾಬಾ ನಿನ್ನ ಮನಸ್ಸಿಗೆ ತುಂಬ ಮೌನವಾದ ಒಂದು ಮಾತು ಹೇಳುತ್ತಿದ್ದಾರೆ. ಮಗುವೆ, ನೀನು ಎಷ್ಟು ಬಾರಿ ಒಂಟಿಯಾಗಿ ಅತ್ತಿದ್ದೀಯೋ ಅಷ್ಟು ಬಾರಿ ನಾನು ನಿನ್ನ ಹತ್ತಿರವೇ ಇದ್ದೆ. ಜನರಿಗೆ ಕಾಣದ ನಿನ್ನ ಕಣ್ಣೀರು, ನೀನು ಯಾರಿಗೂ ಹೇಳದ ನಿನ್ನ ಭಯ, ನಿನ್ನ ಹೃದಯದ ಒಳಗಿನ ಮುರಿದ ಕನಸುಗಳು ಎಲ್ಲವನ್ನೂ ಬಾಬಾ ನೋಡಿದ್ದಾರೆ. ಕೆಲ ರಾತ್ರಿ ತುಂಬ ಕಷ್ಟವಾಗುತ್ತದೆ. ಮನಸ್ಸು ಏನೋ ಕಳೆದುಕೊಂಡಂತೆ ಅನಿಸುತ್ತದೆ. ಯಾರಾದರೂ ನೀನು ಹೇಗಿದ್ದೀಯ ಅಂತ ಕೇಳಿದರೂ ನಿಜ ಹೇಳೋ ಧೈರ್ಯ ಇರೋದಿಲ್ಲ. ಯಾಕಂದರೆ ನಿನ್ನ ನೋವು ಮಾತಿನಲ್ಲಿ ಹೇಳುವಷ್ಟು ಸಣ್ಣದಲ್ಲ ಮಗುವೆ. ಆದರೆ ಕೇಳು, ಈ ರಾತ್ರಿ ನಿನ್ನ ಜೀವನದ ಕತ್ತಲೆಯ ಮಧ್ಯ ಒಂದು ಸಣ್ಣ ಬೆಳಕು ಹುಟ್ಟುತ್ತದೆ. ಬಹುಶಃ ಈಗ ನಿನಗೆ ಏನೂ ಸರಿಯಾಗುತ್ತಿಲ್ಲ ಅನ್ನಿಸುತ್ತಿರಬಹುದು. ಆದರೆ ಸಾಯಿಬಾಬಾ ಮೌನವಾಗಿ ನಿನ್ನ ದಾರಿಗೆ ಆಶೀರ್ವಾದ ಹಾಕುತ್ತಿದ್ದಾರೆ. ನೀನು ಇಷ್ಟು ದಿನ ಕಣ್ಣೀರಲ್ಲಿ ಬಾಳಿದ್ದೀಯಾ? ಇನ್ನು ನಿನ್ನ ಜೀವನದಲ್ಲಿ ಸಂತೋಷ ಬರೋ ಸಮಯ ಹತ್ತಿರ ಬಂದಿದೆ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಒಂದು ಆಶೆ ಇಟ್ಟು ಮಲಗು. ನನ್ನ ಜೀವನ ಬದಲಾಗುತ್ತದೆ. ಯಾಕಂದರೆ ಸಾಯಿಬಾಬಾ ತಡ ಮಾಡಬಹುದು, ಆದರೆ ಕೈ ಬಿಡೋದಿಲ್ಲ. ನಿನ್ನ ಮನೆಗೆ ಶಾಂತಿ ಬರುತ್ತದೆ. ನಿನ್ನ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ನಿನ್ನ ಕಣ್ಣೀರಿಗೆ ಉತ್ತರ ಸಿಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ಯಾರಾದರೂ ಈಗ ಮೌನವಾಗಿ ಹೇಳುತ್ತಿದ್ದರೆ ದಯವಿಟ್ಟು ನೆನಪಿಡಿ, ನೀವು ತುಂಬ ಅಮೂಲ್ಯ ವ್ಯಕ್ತಿ. ನಿಮ್ಮ ಹೃದಯ ತುಂಬ ಒಳ್ಳೆಯದು. ಅದಕ್ಕಾಗಿ ದೇವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ರಾತ್ರಿ ಮಲಗುವ ಮುನ್ನ ಒಮ್ಮೆ ಹೃದಯದಿಂದ ಹೇಳಿ, ಓಂ ಸಾಯಿರಾಮ್, ನನ್ನ ಬದುಕಿನ ಹೊಣೆ ನಿನ್ನದು ಬಾಬಾ. ಆ ಒಂದು ನಂಬಿಕೆ ನಿನ್ನ ಜೀವನವೇ ಬದಲಿಸಬಹುದು ಮಗುವೆ. ಈ ಮಾತು ನಿನ್ನ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಮರೆತು ಕುಳಿತಿರುವ ನೋವನ್ನು ಸಾಯಿಬಾಬಾ ಸ್ಪರ್ಶಿಸುತ್ತಿದ್ದಾರೆ. ಮಗು, ಕೆಲವೊಮ್ಮೆ ಜೀವನದಲ್ಲಿ ನಾವು ತುಂಬ ದಣಿದು ಹೋಗುತ್ತೇವೆ. ಯಾರಿಗೂ ಹೇಳಲಾಗದೆ, ಯಾರಿಂದಲೂ ಅರ್ಥ ಮಾಡಿಸಿಕೊಳ್ಳಲಾಗದೆ ಮೌನವಾಗಿ ಬದುಕುತ್ತೇವೆ. ಹೊರಗೆ ಎಲ್ಲರ ಮುಂದೆ ನಗುತ್ತೇವೆ, ಆದರೆ ಒಳಗೆ ಮಾತ್ರ ಸಾವಿರ ತುಂಡಾಗಿ ಒಡೆದು ಹೋಗಿರುತ್ತೇವೆ. ನೀನು ಕೂಡ ಹಾಗೇನಾ? ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಒಬ್ಬಳೇ ಒಬ್ಬನೇ ಆಕಾಶ ನೋಡುತ್ತಾ ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅಂತ ಯೋಚಿಸುತ್ತೀಯಾ? ಈ ರಾತ್ರಿ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಸಮಯ ಬರುತ್ತಿದೆ ಮಗುವೆ. ನೀನು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಒಂದು ಆಶೀರ್ವಾದ ಅಡಗಿದೆ. ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೂ ಒಂದು ಸಂತೋಷ ಕಾಯುತ್ತಿದೆ. ಇವತ್ತು ನಿನ್ನ ಕೈ ಖಾಲಿಯಾಗಿರಬಹುದು, ಆದರೆ ನಾಳೆ ನಿನ್ನ ಮನೆ ಸಂತೋಷದಿಂದ ತುಂಬಬಹುದು. ಇವತ್ತು ನಿನ್ನ ಮನಸ್ಸು ಮುರಿದಿರಬಹುದು, ಆದರೆ ನಾಳೆ ಅದೇ ಮನಸ್ಸು ಸಂತೋಷದಿಂದ ಆಡಬಹುದು. ಸಾಯಿಬಾಬಾ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ಅಷ್ಟೇ, ಬಿಟ್ಟು ಹೋಗುತ್ತಿಲ್ಲ. ಈ ರಾತ್ರಿ ಒಂದು ಮಾತು ಮಾತ್ರ ನೆನಪಿರಲಿ, ಕತ್ತಲೆ ಎಷ್ಟೇ ದೊಡ್ಡದಾದರೂ ಒಂದು ಸಣ್ಣ ದೀಪ ಸಾಕು ಬೆಳಕು ನೋಡಲು. ಆ ದೀಪವೇ ಸಾಯಿಬಾಬಾ. ನೀನು ಇನ್ನೂ ಬದುಕಿದ್ದೀಯಾ ಅಂದರೆ ಅದರರ್ಥ ದೇವರು ಇನ್ನೂ ನಿನ್ನ ಕತೆ ಮುಗಿಸಿಲ್ಲ. ಇನ್ನು ನಿನ್ನ ಜೀವನದಲ್ಲಿ ಅದ್ಭುತ ಕ್ಷಣಗಳು ಬರಬೇಕಿವೆ. ಇನ್ನು ನಿನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರಬೇಕಿದೆ. ಈ ರಾತ್ರಿ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳು, ಸಾಯಿ, ನಾನು ತುಂಬ ನೋವು ಅನುಭವಿಸಿದ್ದೇನೆ. ಇನ್ನು ನನ್ನ ಜೀವನಕ್ಕೆ ಬೆಳಕು ಕೊಡು. ಆ ಪ್ರಾರ್ಥನೆ ಖಾಲಿ ಹೋಗೋದಿಲ್ಲ ಮಗುವೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಸಾಯಿಬಾಬಾ ಶಾಂತಿ, ಆರೋಗ್ಯ, ಹಣ, ಸಂತೋಷ ತುಂಬಲಿ. ಈ ಮಾತು ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಾಯಿ ಕುಟುಂಬದ ಒಂದು ಭಾಗವಾಗಿ. ಈ ರಾತ್ರಿ ಸಾಯಿಬಾಬಾ ನಿನ್ನ ಆತ್ಮದೊಳಗೆ ಕೇಳಿಸಿದ ಒಂದು ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ಮಗುವೆ, ಕೆಲವೊಮ್ಮೆ ನಾವು ಎಷ್ಟು ಒಳ್ಳೆಯವರಾಗಿದ್ದರೂ ಜೀವನ ಮಾತ್ರ ನಮ್ಮನ್ನು ತುಂಬ ಪರೀಕ್ಷಿಸುತ್ತದೆ. ನಾವು ಯಾರಿಗೂ
ಕೆಡುಕು ಬಯಸುವುದಿಲ್ಲ, ಆದರೂ ನೋವು ಮಾತ್ರ ನಮ್ಮನ್ನೇ ಹುಡುಕಿ ಬರುತ್ತದೆ. ಕೆಲವರು ನಮ್ಮ ಹೃದಯದ ಜೊತೆ ಆಟ ಆಡುತ್ತಾರೆ, ಕೆಲವರು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋಗುತ್ತಾರೆ. ಆದರೆ ನಾವು ಮಾತ್ರ ಅವರ ನೆನಪಿನಲ್ಲಿ ಮೌನವಾಗಿ ಕರಗುತ್ತೇವೆ. ಈ ರಾತ್ರಿ ನಿನ್ನ ಕಣ್ಣೀರನ್ನು ಸಾಯಿಬಾಬಾ ತಮ್ಮ ಕೈಯಿಂದ ಒರೆಸುತ್ತಿದ್ದಾರೆ. ಅಳಬೇಡ ಮಗುವೆ, ನಿನ್ನ ನೋವು ಇನ್ನೂ ಹೆಚ್ಚು ದಿನ ಇರುವುದಿಲ್ಲ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ಒಂದು ದಿನ ನಿನ್ನ ದೊಡ್ಡ ಶಕ್ತಿಯಾಗುತ್ತದೆ. ಇವತ್ತು ನಿನ್ನ ಹೃದಯ ಒಡೆದಿರಬಹುದು, ಆದರೆ ನಾಳೆ ಅದೇ ಹೃದಯ ಇನ್ನೊಬ್ಬರಿಗೆ ಧೈರ್ಯ ಕೊಡುತ್ತದೆ. ಈ ರಾತ್ರಿ ನೀನು ತುಂಬ ಮೌನವಾಗಿದ್ದೀಯಾ? ಯಾರಿಗೂ ಮಾತನಾಡಬೇಕು ಅನಿಸದೇ ಇದೆಯಾ? ಆಗಿದ್ದರೆ ಸಾಯಿಬಾಬಾ ಜೊತೆ ಮಾತನಾಡು ಮಗು. ಅವರು ನಿನ್ನ ಮಾತನ್ನು ಕೇಳುತ್ತಾರೆ, ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ದೇವರು ನಮ್ಮನ್ನು ಒಂಟಿಯಾಗಿ ಬಿಡುತ್ತಾರೆ ಅನಿಸುತ್ತದೆ, ಆದರೆ ನಿಜವಾಗಿ ಅವರು ನಮ್ಮನ್ನು ಇನ್ನು ಬಲವಾಗಿ ಮಾಡುತ್ತಿರುತ್ತಾರೆ. ಈ ರಾತ್ರಿ ನಿನ್ನ ಜೀವನದ ಬಾಗಿಲು ಬಳಿ ಒಂದು ಹೊಸ ಆಶೀರ್ವಾದ ನಿಂತಿದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನೀನು ಕಾಯುತ್ತಿದ್ದ ಸಂತೋಷ ನಿನ್ನ ಮನೆಗೆ ಬರುತ್ತಿದೆ. ಈ ರಾತ್ರಿ ಮಲಗುವ ಮುನ್ನ ಒಮ್ಮೆ ಕಣ್ಣು ಮುಚ್ಚಿ ಹೀಗೆ ಹೇಳು: ಓಂ ಸಾಯಿರಾಮ್, ನನ್ನ ಹೃದಯ ತುಂಬ ದಣಿದಿದೆ, ಆದರೆ ನಿನ್ನ ಮೇಲೆ ನನ್ನ ನಂಬಿಕೆ ಇನ್ನೂ ಜೀವಂತವಾಗಿದೆ. ಆ ನಂಬಿಕೆ ಸಾಕು ಮಗು. ಸಾಯಿಬಾಬಾ ನಿನ್ನ ಬದುಕನ್ನೇ ಬದಲಿಸಬಹುದು. ಈ ಮಾತು ನಿನ್ನ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಮೌನವಾಗಿ ಅಳುತ್ತಿರುವ ನೋವಿಗೆ ಸಾಯಿಬಾಬಾ ಉತ್ತರ ಕೊಡುತ್ತಿದ್ದಾರೆ ಮಗು. ಕೆಲವರು ನಿನ್ನ ನಗುವನ್ನು ಮಾತ್ರ ನೋಡುತ್ತಿದ್ದಾರೆ, ಆದರೆ ಆ ನಗುವಿನ ಹಿಂದೆ ಮರೆತು ಕುಳಿತಿರುವ ನೋವನ್ನು ಯಾರೂ ನೋಡಿಲ್ಲ. ನೀನು ಎಲ್ಲರಿಗೂ ಧೈರ್ಯ ಕೊಡುತ್ತೀಯಾ, ಆದರೆ ನಿನ್ನ ಮನಸ್ಸು ಕುಗ್ಗಿದಾಗ ನಿನ್ನನ್ನು ಸಮಾಧಾನಪಡಿಸಲು ಯಾರೂ ಇರೋದಿಲ್ಲ. ಕೆಲ ರಾತ್ರಿ ತುಂಬ ಭಾರವಾಗಿರುತ್ತವೆ, ನಿದ್ರೆ ಬರೋದಿಲ್ಲ, ಮನಸ್ಸು ಹಳೆಯ ನೆನಪುಗಳಲ್ಲಿ ಮುಳುಗುತ್ತದೆ. ನಾನು ಇಷ್ಟು ನೋವು ಯಾಕೆ ಅನುಭವಿಸುತ್ತಿದ್ದೀನಿ ಅನ್ನೋ ಪ್ರಶ್ನೆ ನಿನ್ನ ಹೃದಯದಲ್ಲಿ ಮೌನವಾಗಿ ಕೇಳಿಸುತ್ತಿರುತ್ತದೆ. ಈ ರಾತ್ರಿ ಸಾಯಿಬಾಬಾ ನಿನ್ನ ಬಳಿ ಕುಳಿತು ನಿಧಾನವಾಗಿ ಹೇಳುತ್ತಾರೆ: ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಗೂ ನನ್ನ ಆಶೀರ್ವಾದದ ಜೊತೆಯಲ್ಲಿ ಇದೆ ಮಗುವೆ. ನೀನು ಈಗ ಸೋತವನಂತೆ ಕಾಣಬಹುದು, ನೀನು ಈಗ ಸೋತವಳಂತೆ ಕಾಣಬಹುದು, ಆದರೆ ದೇವರ ಕಣ್ಣಲ್ಲಿ ನೀನು ತುಂಬ ಬಲವಾದ ಆತ್ಮ. ನೀನು ಇಷ್ಟು ದಿನ ಮೌನವಾಗಿ ಎಲ್ಲವನ್ನೂ ಸಹಿಸಿದ್ದೀಯಾ, ಅದಕ್ಕಾಗಿ ಸಾಯಿಬಾಬಾ ನಿನ್ನ ಜೀವನದಲ್ಲಿ ದೊಡ್ಡ ಬೆಳಕನ್ನು ತಯಾರಿಸುತ್ತಿದ್ದಾರೆ. ಇವತ್ತು ನಿನ್ನ ಬಳಿ ಯಾರೂ ಇಲ್ಲ ಅನಿಸಬಹುದು, ಆದರೆ ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ನೀನು ಒಬ್ಬಳೇ ಅಳುವ ಪ್ರತಿ ರಾತ್ರಿ ಅವರು ನಿನ್ನ ಹೃದಯ ಮುಟ್ಟುತ್ತಾರೆ. ಈ ರಾತ್ರಿ ಒಮ್ಮೆ ಆಕಾಶ ನೋಡುತ್ತಾ ಹೀಗೆ ಹೇಳು: ಸಾಯಿ, ನಾನು ತುಂಬ ದಣಿದಿದ್ದೇನೆ, ಆದರೆ ನಿನ್ನನ್ನು ಬಿಡೋದಿಲ್ಲ. ಆ ಒಂದು ಮಾತು ಸಾಕು ಮಗು. ಬಾಬಾ ನಿನ್ನ ಕೈ ಹಿಡಿದು ನಿನ್ನನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗುತ್ತಾರೆ. ಬಹುಶಃ ಈಗ ನಿನ್ನ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣಬಹುದು, ಆದರೆ ದೇವರು ತೆರೆಯುವ ಒಂದು ಬಾಗಿಲು ನಿನ್ನ ಸಂಪೂರ್ಣ ಬದುಕನ್ನೇ ಬದಲಾಯಿಸಬಹುದು. ಈ ರಾತ್ರಿ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಶಾಂತಿ ಕೊಡಲಿ, ಸಂತೋಷ ಕೊಡಲಿ, ಅಳುವ ಹೃದಯಗಳಿಗೆ ಧೈರ್ಯ ಕೊಡಲಿ, ಖಾಲಿ ಕೈಗಳಿಗೆ ಆಶೀರ್ವಾದ ಕೊಡಲಿ, ಒಂಟಿ ಆತ್ಮಗಳಿಗೆ ಪ್ರೀತಿ ಕೊಡಲಿ. ಈ ಮಾತು ನಿನ್ನ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ರಾತ್ರಿ ಮಲಗುವ ಮುನ್ನ ಒಂದು ಮಾತು ನೆನಪಿಡು ಮಗು: ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಾರ್ಥನೆ ಖಾಲಿ ಹೋಗುವುದಿಲ್ಲ. ಸಾಯಿಬಾಬಾ ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ. ಇವತ್ತು ಕಷ್ಟ ಇದ್ದರೂ ನಾಳೆ ಸಂತೋಷ ಖಂಡಿತ ಬರುತ್ತದೆ. ಓಂ ಸಾಯಿರಾಮ್ ಎಂದು ಹೇಳಿ ಮಲಗಿ, ನಿನ್ನ ಮನಸ್ಸಿನ ಶಾಂತಿ ಬರುತ್ತದೆ. ಈ ಮಾತು ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೃದಯ ಸ್ಪರ್ಶಿಸುವ ಸಾಯಿ ಮಾತುಗಳಿಗಾಗಿ. ಶುಭರಾತ್ರಿ, ಶುಭ ದಿನ.